ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋನಲ್ಲಿ ನೀವು ರಾಯರ ಫೋಟೋ ಅಥವಾ ವಿಗ್ರಹವನ್ನು ಮೊದಲನೇ ಬಾರಿಗೆ ನಿಮ್ಮ ಮನೆಯಲ್ಲಿ ತಗೊಂಡು ಬಂದಿದ್ರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಆದಷ್ಟು ನೀವು ರಾಯರ ಫೋಟೋನೇ ಆಗಲಿ ಅಥವಾ ವಿಗ್ರಹನೇ ಆಗಲಿ ಮಂತ್ರಾಲಯದಿಂದ ತಗೊಂಡು ಬನ್ನಿ, ಅದೇನೇ ಶ್ರೇಷ್ಠ. ನೀವು ಹೊಸದಾಗಿ ರಾಯರ ಫೋಟೋ ಮನೆಗೆ ತಗೊಂಡು ಬಂದಿದ್ರೆ ಅದನ್ನು ಯಾವ ರೀತಿ ಫಸ್ಟ್ ಪೂಜೆ ಮಾಡಬೇಕು ಮನೆಯಲ್ಲಿ ಇಟ್ಟು ಅಂತಂದರೆ, ಮೊದಲು ರಾಯರ ಫೋಟೋನ ಒಂದು ಶುದ್ಧವಾಗಿರುವಂತಹ ಒಣಗಿರುವಂತಹ ಬಟ್ಟೆಯಿಂದ ಒರೆಸ್ಕೊಡಿ. ಅದಾದಮೇಲೆ ಒಂದು ಲೋಟ ನೀರಿಗೆ ತುಳಸಿಯನ್ನು ಹಾಕಿ ಆ ನೀರಿನಲ್ಲಿ ಒಂದು ಹೂವನ್ನು ಅದ್ದಿದ್ದಾದಮೇಲೆ ನಿಮ್ಮ ಕುಲದೇವತೆಯ ಹೆಸರನ್ನು ಹೇಳಿಕೊಂಡು ಸ್ಮರಣೆ ಮಾಡಿ, ಆಮೇಲೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಆ ಹೂವಿನಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿ, ಅಂದರೆ ತುಳಸಿ ಹಾಕಿಟ್ಕೊಂಡಿರ್ತೀರಲ್ಲ ಆ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಶುದ್ಧವಾಗಿ ಫೋಟೋನ ಒರೆಸ್ಕೊಡಿ. ಒರೆಸಿದ್ದಾದಮೇಲೆ ಶುದ್ಧವಾದಂತಹ ಗಂಧನ ರಾಯರಿಗೆ ಅರಿಶಿನ ಕುಂಕುಮ ವಿಭೂತಿ ಹಚ್ಚೋದಕ್ಕೆ ಹೋಗಬಾರ್ದು. ಶುದ್ಧವಾದಂತಹ ಗಂಧವನ್ನು ಹಚ್ಚಿ ಮಂತ್ರಾಲಯಕ್ಕೆ ಹೋದಾಗ ನಿಮಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತಾರಲ್ವ, ಆ ಮಂತ್ರಾಕ್ಷತೆಯಿಂದ 2 ಕಾಳನ್ನು ತೆಗೆದು ನೀವು ರಾಯರ ಹಣೆ ಮೇಲೆ ಏನಿಟ್ಟಿರ್ತೀರ ಆ ಗಂಧದ ಮೇಲೆ ಹಾಕಿ ಆ ಅಕ್ಷತೆಯನ್ನು. ಅದಾದಮೇಲೆ ರಾಯರೆದುರಿಗೆ 2 ತುಪ್ಪದ ದೀಪವನ್ನು ಹಚ್ಚಿ, ಅವತ್ತಿನ ದಿನ ನೀವು ಮೊದಲನೇ ದಿನ ರಾಯರ ಫೋಟೋನ ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳಿಕೊಂಡು ಫೋಟೋ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಹಾಗಾಗಿ ರಾಯರಿಗೆ ಏನಾದರೂ ಪ್ರಿಯವಾದಂತಹ ನೈವೇದ್ಯ, ರಾಯರಿಗೆ ಹೆಸರು ಬೇಳೆಯಿಂದ ಮಾಡಿರುವಂತಹ ಯಾವುದಾದ್ರೂ ಖಾದ್ಯ ಅಥವಾ ಗೋಧಿ ನುಚ್ಚಿನಿಂದ ಮಾಡಿರುವಂಥದ್ದು ನೈವೇದ್ಯವಾಗಿ ಇಡ್ಬೋದು. ರಾಯರಿಗೆ ಏನೇನು ಪ್ರಿಯವಾದಂತಹ ನೈವೇದ್ಯ ಅಂತಂದು ನನ್ನ ಹಿಂದಿನ ವಿಡಿಯೋಸಲ್ಲಿ ಚೆಕ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ಅವತ್ತಿನ ದಿನಕ್ಕೆ ಇಲ್ಲಿಗೆ ಪೂಜೆ ಸಮಾಪ್ತಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ತಂದಿರುವಂತಹ ಫೋಟೋಗೆ ರಾಯರ ಸಂಪೂರ್ಣ ಅನುಗ್ರಹ ಆಗಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಇದಿಷ್ಟು ಫೋಟೋ ಬಗ್ಗೆ. ಆದರೆ ನೀವು ರಾಯರ ವಿಗ್ರಹವನ್ನು ತಂದಿದ್ರೆ ಅದನ್ನು ಯಾವ ರೀತಿ ನೀವು ಪೂಜೆ ಮಾಡಬೇಕು ಮೊದಲನೇ ಸರ್ತಿ ಅಂತಂದರೆ, ನೀವು ರಾಯರ ವಿಗ್ರಹವನ್ನು ತಂದಿದ್ದರೆ ಅದನ್ನು ಮೊದಲು 1 ಗಂಟೆ ಆ ನೀರಿಗೆ ಒಂದು ತುಳಸಿ ಹಾಕಿಬಿಟ್ಟು 1 ಗಂಟೆ ರಾಯರ ವಿಗ್ರಹನ ಆ ನೀರಿನಲ್ಲಿ ಬಿಟ್ಬಿಡಿ. ಅದಾದಮೇಲೆ ನೀವು ತೆಗೆದಾದ ನಂತರ ಒಂದು ಶುದ್ಧವಾದಂತಹ ಒಣಗಿರೋ ಬಟ್ಟೆನಲ್ಲಿ ಒರೆಸಿ. ಫೋಟೋ ಆದರೆ ನೀವು ಯಾವತ್ತು ಬೇಕಾದರೂ ಇಟ್ಟು ಮೊದಲನೇ ದಿನ ಪೂಜೆ ಮಾಡ್ಬೋದು. ಆದರೆ ವಿಗ್ರಹ ಆದರೆ ಆದಷ್ಟು ಗುರುವಾರನೇ ನೀವು ಮೊದಲನೇ ಬಾರಿಗೆ ಇಟ್ಟು ಪೂಜೆಯನ್ನು ಮಾಡಿ. ಒರೆಸಿದ್ದಾದಮೇಲೆ ನೀವು ಮನೆಯಲ್ಲಿ ಗಂಡಸರಿಂದ ರಾಯರಿಗೆ ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿಸ್ಬೋದು. ಹೆಣ್ಮಕ್ಳು ಯಾವ ಕಾರಣಕ್ಕೂ ಅಭಿಷೇಕ ಮಾಡಬೇಡಿ, ದೋಷ ಬರುತ್ತೆ. ಅದಾದಮೇಲೆ ಯಥಾಶಕ್ತಿ ತುಳಸಿ ಹಾಕಿ ಏನು ಹಾಕಬೇಕೋ ಹೂವು ಹಾಕಿ ತುಪ್ಪದ ದೀಪವನ್ನು ರಾಯರ ವಿಗ್ರಹದ ಎದುರಿಗೆ ಬೆಳಗಿ ನೈವೇದ್ಯ, ರಾಯರಿಗೆ ಏನಾದರೂ ಪ್ರಿಯವಾಗಿರುವಂತಹ ನೈವೇದ್ಯವನ್ನು ತೋರಿಸಿ ಮಹಾಮಂಗಳಾರತಿ ಮಾಡಿಕೊಡಿ. ಆದಷ್ಟು ಹೆಣ್ಮಕ್ಳು ಅಭಿಷೇಕ ಮಾಡೋದನ್ನು ಮಾಡಬಾರ್ದು. ನಮಸ್ಕಾರ. ಈ ಇನ್ಫಾರ್ಮೇಷನ್ ನಿಮಗಿಷ್ಟ ಆಗಿದ್ದರೆ ಆದಷ್ಟು ರಾಯರ ಭಕ್ತರಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡಿಕೊಡಿ. ರಾಯರಿಗೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ವಿಡಿಯೋಸು ಈ ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ. ನಮಸ್ಕಾರ.